ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಹೊರಗೆ ಮಳೆ ಇದೆ, ಅದಕ್ಕೆ ಸ್ವಲ್ಪ ಜೋರಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ಯೂಟ್ಯೂಬ್ನಲ್ಲಿ ಸ್ಕ್ರೀನ್ ಆಫ್ ಮಾಡಿ ಸಾಂಗ್ನ ಯಾವ ಥರ ಕೇಳೋದಂತ ಹೇಳ್ತಾ ಇದ್ದೀನಿ. ಅಂದರೆ ಯೂಟ್ಯೂಬ್ನಲ್ಲಿ ತುಂಬ ಜನ ಸಾಂಗ್ಸನ್ನು ಕೇಳ್ತಾರೆ. ಅವ್ರಿಗೆ ಇರೋದೊಂದು ಪ್ರಾಬ್ಲಮ್ ಏನಂದರೆ, ಯೂಟ್ಯೂಬ್ನಲ್ಲಿ ಸ್ಕ್ರೀನ್ ಆಫ್ ಮಾಡಿದರೆ ಸಾಂಗು ಆಫ್ ಆಗಿಬಿಡುತ್ತೆ. ಅದನ್ನು ಸ್ಕ್ರೀನ್ ಆಫ್ ಆಗಿದ್ರೂ ಸಾಂಗು ಯಾವ ಥರ ಅದು ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಇರಬೇಕು, ಅದು ಯಾವ ಥರ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಯಾರು ವಿಡಿಯೋನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇವತ್ತಿನ ವಿಡಿಯೋದಲ್ಲಿ ಯಾರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದ್ರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೆಚ್ಚೆಚ್ಚು ಇದೇ ಥರ ವಿಡಿಯೋ ಮಾಡೋದಕ್ಕೆ ನನಗೆ ಒಂದು ಮೋಟಿವೇಟ್ ಆಗುತ್ತೆ. ಓಕೆ ಗೈಸ್, ಮತ್ತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಆ ಆ್ಯಪ್ ಯಾವುದು ಮತ್ತು ಅದನ್ನು ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಆ್ಯಪ್ ನೇಮ್ ಬಂದುಬಿಟ್ಟು ಇಲ್ಲಿದೆ ನೋಡಿ, ಬ್ಲ್ಯಾಕ್ ಸ್ಕ್ರೀನ್ ಅಂತ. ಇಲ್ಲಿ ನಿಮ್ಗೆ ತೋರಿಸೇ ಬಿಡ್ತೀನಿ ಗಪ್ಪಿ. ಪ್ಲೇಸ್ಟೋರ್ಗೆ ಹೋಗಿ ಎಲ್ಲೆಲ್ಲೋ ಹೊಂಟಿದೆ. ಓಕೆ, ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಇಲ್ಲಿ ಫಸ್ಟ್ ಆಪ್ಷನ್ ಏನು ಬರ್ತಲ್ಲ, ಸ್ವಲ್ಪ ವೇಟ್ ಮಾಡಿ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಆ್ಯಪೇ ಅದೇ ಓಪನ್ ಆಗುತ್ತೆ, ಬ್ಲ್ಯಾಕ್ ಸ್ಕ್ರೀನ್ ಅನ್ನೋ ಆ್ಯಪ್. ಸ್ವಲ್ಪ ವೇಟ್ ಮಾಡಿ. ಓಕೆ ಗೈಸ್, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಆ್ಯಪು. ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ಟಾರ್ಟ್ ಅಂತ ಏನಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಲಾವ್ ಅಂತ ಕೇಳ್ತೀವಿ, ಅಲಾವ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಸ್ಟಾರ್ಟ್ ಮೇಲೆ. ಓಕೆ ಗೈಸ್, ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪರ್ಮಿಷನ್ ಕೇಳುತ್ತೆ. ಸ್ಟಾರ್ಟಿಂಗ್ ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡಿದರೆ ನಿಮಗೆ ಪರ್ಮಿಷನ್ ಕೇಳುತ್ತೆ. ಈ ಆ್ಯಪನ್ನು ಓಪನ್ ಮಾಡ್ಕೊಂಡು ಪರ್ಮಿಷನ್ ಅಲಾವ್ ಮಾಡಿ. ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಬಂದಿದೆ. ಅಲಾವ್ ಮಾಡಿದ್ಮೇಲೆ ಇದು ಸ್ಟಾಪ್ ಅಂತ ಏನಿದೆಯಲ್ಲ, ಸ್ಟಾಪ್ ಅಂದ್ಬಿಡಿ. ಇದು ಸ್ಟಾರ್ಟಿಂಗ್ ನೀವು ಪರ್ಮಿಷನ್ ಅಲಾವ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸ್ಟಾರ್ಟ್ ಅಂತ ಏನಿದೆಯಲ್ಲ, ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಕಾಣ್ತಾ ಇದೆ ನೋಡಿ, ಸ್ವಲ್ಪ ಲೋಗೋ ಈ ಥರ ಬರಬೇಕು. ಆಮೇಲೆ ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ನ ಓಪನ್ ಮಾಡ್ಕೊಂಡು ನಿಮಗೆ ಯಾವ ಸಾಂಗ್ ಬೇಕಲ್ಲ ಆ ಸಾಂಗನ್ನ ಪ್ಲೇ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್ಗೆ ನಾವು ಒಂದು ಸಾಂಗನ್ನ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಕನ್ನಡ ಸಾಂಗ್ ಅಂತ ಸರ್ಚ್ ಮಾಡ್ತೀನಿ. ಈಗ ಅದನ್ನು ಕ್ಲಿಕ್ ಮಾಡಿದೆ, ಸಾರಿ, ವೇಟ್ ಮಾಡಿ. ಓಕೆ, ಕನ್ನಡ ನ್ಯೂ ಸಾಂಗ್ಸ್ ಅಂತ ಸರ್ಚ್ ಮಾಡಿದ್ದೀನಿ. ಸ್ವಲ್ಪ ವೇಟ್ ಮಾಡಿ, ಇಂಟರ್ನೆಟ್ ಪ್ರಾಬ್ಲಮ್ ಇದೆ. ಓಕೆನಾ ಗೈಸ್? ಓಕೆ ಗೈಸ್, ಇವಾಗ ಸಾಂಗ್ನ ಪ್ಲೇ ಮಾಡ್ತೀನಿ ನೋಡಿ. ಪ್ಲೇ ಮಾಡಿ. ಓಕೆ ಗೈಸ್, ಸ್ವಲ್ಪ ವೇಟ್ ಮಾಡಿ. ಈಗ ಸಾಂಗ್ನ ಪ್ಲೇ ಮಾಡಿ ಸ್ಕ್ರೀನ್ನ ಯಾವ ಥರ ಆಫ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಇಲ್ಲೇನು ಇದೇನು ಕಾಣ್ತಾ ಇದೆಯಲ್ಲ ಲೋಗೋ, ಲಾಕ್ ಲೋಗೋ, ಅದನ್ನು ಆ ಥರ ಬರಬೇಕು. ಸ್ವಲ್ಪ ಈಗ ನಿಮ್ಮ ಸಾಂಗ್ನ ಆನ್ ಮಾಡ್ಕೊ. ಸ್ವಲ್ಪ ಸೌಂಡ್ ಕಮ್ಮಿ ಇಡ್ತೀನಿ. ಹಾಂ, ಈಗ ಸಾಂಗ್ನ ಆನ್ ಮಾಡ್ಕೊಳ್ಳಿ. ಓಕೆ ಗೈಸ್, ಈಗ ಸಾಂಗ್ನ ಪ್ಲೇ ಮಾಡಿದೆ. ಈಗ ನೋಡಿ ಸ್ಕ್ರೀನ್ ಲಾಕ್ ಆಗಿದೆ, ಆದರೂ ಸಾಂಗ್ ಓಪನ್ ಆಗ್ತಿದೆ. ಮತ್ತೆ ಇದನ್ನು ಓಪನ್ ಮಾಡ್ಬೇಕಂದ್ರೆ ಸೈಡ್ ಬಟನ್ ಕ್ಲಿಕ್ ಮಾಡಬೇಡಿ. ಇದ್ರ ಮೇಲೆ ಟ್ಯಾಪ್ ಮಾಡಿ. ಇಲ್ಲಿ ಅನ್ಲಾಕ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ಸ್ಕ್ರೀನ್ ಲಾಕ್ ಆದಮೇಲೆ ಸೈಡ್ ಬಟನ್ನ ಕ್ಲಿಕ್ ಮಾಡಬೇಡಿ. ಕ್ಲಿಕ್ ಮಾಡಿದರೆ ಆ ಸಾಂಗ್ ಆಫ್ ಆಗಿಬಿಡುತ್ತೆ. ಓಕೆನಾ? ಓಕೆ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕನ್ನಡದವ್ರನ್ನ ಇದೇ ಥರ ಜಾಸ್ತಿ ಪ್ರೋತ್ಸಾಹಿಸಿ, ಬೆಳೆಸಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.